ಕಳೆದ 9 ತಿಂಗಳಿನಿಂದ ಬಾಹ್ಯಾಕಾಶದಲ್ಲಿ ಅತಂತ್ರ ಸ್ಥಿತಿಯಲ್ಲಿರುವಂತ ಸುನಿತಾ ವಿಲಿಯಮ್ಸ್ ಅವರನ್ನ ವಾಪಸ್ಸು ಭೂಮಿಗೆ ಕರೆತರುವುದಕ್ಕೆ ಸಮಯ ನಿಗದಿಯಾಗಿದೆ. ಮಾರ್ಚ್ 19ನೇ ತಾರೀಕು ಅವರು ಭೂಮಿಗೆ ವಾಪಸ್ ಆಗ್ತಾರೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಕಡೆಗೂ ಕೂಡ ಭೂಮಿಗೆ ಬರೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ. ಬಾಹ್ಯಾಕಾಶದಿಂದ ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ ಇಲ್ಲಿಂದ ಅವರನ್ನು ಭೂಮಿಗೆ ಕರೆತರೋದಕ್ಕೆ ಬೇಕಾದಂಥ ಸಿದ್ಧತೆಗಳಾಗ್ತಾ ಇದೆ. ಫ್ಲೋರಿಡಾ ಕರಾವಳಿ ಭಾಗದಲ್ಲಿ ಬಂದು ಇಳಿಯೋದಕ್ಕಿದ್ದಾರೆ ಸುನೀತಾ. ಭೂಮಿಗೆ ಬಂದ ಬಳಿಕ ಅವರಿಗೆ ಹಲವು ಸವಾಲುಗಳಿದ್ದಾವೆ. ಅದಕ್ಕೂ ಬೇಕಾದಂಥ ಸಿದ್ಧತೆಯನ್ನು ಪ್ರಿಪರೇಷನ್ ಅನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಕಳೆದ 9 ತಿಂಗಳಿನಿಂದ ಅತಂತ್ರ ಸ್ಥಿತಿಯಲ್ಲಿದ್ದರು ಸುನಿತಾ ವಿಲಿಯಮ್ಸ್. ಅವರನ್ನು ಕರೆತರುವಂಥ ಪ್ರಯತ್ನ ಪದೇ ಪದೇ ವಿಫಲವಾಗಿತ್ತು ಅಥವಾ ವಿಳಂಬ ಆಗ್ತಾನೇ ಇತ್ತು. ನಾಸಾ ಹಲವು ಪ್ರಯತ್ನಗಳನ್ನು ಮಾಡಿದ ಹೊರತಾಗಿಯೂ ಕೂಡ ಕರೆತರೋದಕ್ಕೆ ಸಾಧ್ಯ ಆಗಲಿಲ್ಲ. ಈಗ ಅದಕ್ಕೆ ಕಾಲ ಕೂಡಿ ಬಂದಿದೆ ಅನ್ನೋ ಡೀಟೇಲ್ ಸಿಗ್ತಾ ಇದೆ. ಯಾಕಂತಂದ್ರೆ ಸ್ಪೇಸ್ ಎಕ್ಸ್ ಸಹಯೋಗದಲ್ಲಿ ನಾಸಾ ಇದಕ್ಕೆ ಅಂತಲೇ ಒಂದು ಪ್ರೋಗ್ರಾಮ್ ಲಾಂಚ್ ಮಾಡಿದೆ. ಅದರ ಅನ್ವಯ ಅವರು 19ನೇ ತಾರೀಕು ಭೂಮಿಗೆ ವಾಪಸ್ ಬರುವಂಥ ಸಾಧ್ಯತೆ ಇದೆ. ಇಸ್ರೋದ ಡೆಪ್ಯೂಟಿ ಡೈರೆಕ್ಟರ್ ನಮ್ಮ ಜೊತೆಗೆ SV ಶರ್ಮಾ ಅವರು. ಸರ್ ನಮಸ್ತೆ. ಕೇಳಿಸ್ತಾ ಇದೆ, ಆದ್ರೆ ಬ್ರೇಕ್ ಆಗ್ತಾ ಇದೆ. ಮತ್ತೆ ಕನೆಕ್ಟ್ ಮಾಡ್ತೀವಿ ಸರ್, ನಿಮ್ಮನ್ನ ಮಾತನಾಡಿಸ್ತೀವಿ. ಒಟ್ಟಿನಲ್ಲಿ ಸವಾಲುಗಳಿತ್ತು ಈ ಕಾರ್ಯಾಚರಣೆಯ ವಿಚಾರಕ್ಕೆ ಸಂಬಂಧಿಸಿದಂತೆ. ಯಾಕಂತಂದ್ರೆ 8 ದಿನಗಳ ಕಾರ್ಯಾಚರಣೆಗೆ ಅಂತ ಹೋದವರು 9 ತಿಂಗಳಲ್ಲಿ ಉಳಿಬೇಕಾದಂಥ ಸ್ಥಿತಿ ಬಂತು. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿ ಅವರು ಸದ್ಯ ಅತಂತ್ರ ಸ್ಥಿತಿಯಲ್ಲಿದ್ದಾರೆ. 8 ದಿನದ ಕಾರ್ಯಾಚರಣೆಯನ್ನು ಮುಗಿಸಿ ಅವರು ಭೂಮಿಗೆ ಬಂದು ಇಳಿಬೇಕಿತ್ತು. ಆದರೆ ತಾಂತ್ರಿಕ ಅಡಚಣೆಯಿಂದಾಗಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲೇ ಉಳಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ಕ್ರೂ 10 ಮಿಷನ್ ಕಾರ್ಯಾಚರಣೆಯ ಮೂಲಕ ಅವರನ್ನು ವಾಪಸ್ ಕರೆತರೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ. ಮಾರ್ಚ್ 19ನೇ ತಾರೀಕು ಎಲ್ಲವೂ ಅಂದ್ಕೊಂಡಂತೆ ಆದರೆ ಅವರು ಭೂಮಿಗೆ ಬಂದು ತಲುಪ್ತಾರೆ ಅನ್ನೋ ಮಾಹಿತಿ. ಈಗ ನಮ್ಮ ಜೊತೆಗೆ ಶರ್ಮಾ ಅವರು ನೇರ ಸಂಪರ್ಕದಲ್ಲಿ. ಸರ್ ನಮಸ್ತೆ. 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 ಬಹುಶಃ ತಮ್ಮ ಗಮನಕ್ಕೂ ಬಂದಿರುತ್ತೆ ಈ ವಿಚಾರ, 19ನೇ ತಾರೀಕು ಅವ್ರು ವಾಪಸ್ ಬರಬಹುದು ಅಂತ. ಎಷ್ಟು ಸಮಸ್ಯೆ ಇತ್ತು ಸರ್ ಈ ಕಾರ್ಯಾಚರಣೆಯಲ್ಲಿ ಮತ್ತು 19ನೇ ತಾರೀಕಿನ ಬಗ್ಗೆ ಇಡೀ ಜಗತ್ತು ಸದ್ಯ ಕುತೂಹಲದಿಂದ ಎದುರು ನೋಡ್ತಾ ಇದೆ ಅಂತ ಅನ್ಸುತ್ತೆ. ಹೌದು, ಇದು ನೋಡಿದ್ರೆ ಇವತ್ತು ಏನು ಕ್ರೂ 10 ಲಾಂಚ್ ಆಗಿದೆ ಅದು ಬಹಳ ಒಂದು ದೊಡ್ಡ ಮೈಲ್ ಸ್ಟೋನ್ ಅಂತ ನಾವು ಅನ್ಕೊಳ್ತೀವಿ. ಯಾಕೆಂದ್ರೆ ಈ ಕ್ರೂ 10 ಅನ್ನೋದು ಲಾಂಚ್ ಆಗಿರೋದು ಸ್ಪೇಸ್ ಎಕ್ಸ್ ಫಾಲ್ಕನ್ 9 ಮತ್ತೆ ನಾಸಾ ಅವರು ಲಾಂಚ್ ಮಾಡಿರುವಂತ ಒಂದು ರೆಸ್ಕ್ಯೂ ಮಿಷನ್ ಅಂತ ನಾವೇನು ಹೇಳ್ತಾ ಇದ್ದೀವಿ. ಆ ರೆಸ್ಕ್ಯೂ ಮಿಷನ್ ಅಲ್ಲಿ 4 ಜನ ಆಸ್ಟ್ರೋನಾಟ್ಸ್ ನ ಈ ಭೂಮಿಯಿಂದ ಸ್ಪೇಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಲಿಕ್ಕೆ ಆಗಿದೆ. ಈ 4 ಜನ ಅಲ್ಲಿ ಉಳ್ಕೊಂಡು ಅಲ್ಲಿರೋ 4 ಜನ ಆಸ್ಟ್ರೋನಾಟ್ಸ್ ನ ಇಲ್ಲಿಗೆ ಕರ್ಕೊಂಡು ಪ್ರಯತ್ನ ನಡೀತಾ ಇದೆ. ಅದರಲ್ಲಿ ನಮ್ಮದೇ ಆದಂತ ಇದೆ. ಇದು ಬಹಳ ದಿನಗಳಿಂದ ನಡಿಬೇಕಾಗಿದ್ದು ಪೋಸ್ಟ್ಪೋನ್ ಆಯ್ತು. ಕಾರಣಾಂತರಗಳಿಂದ ಪೋಸ್ಟ್ಪೋನ್ ಆಗಿ ಇವಾಗ ಆ ಒಂದು ಸುಮುಹೂರ್ತ ಬಂದಿದೆ ಅಂತ ಬಹಳ ಸಂತೋಷ ಆಗುತ್ತೆ. ಸ್ವಲ್ಪ ರೀಕ್ಯಾಪ್ ಮಾಡೋದಂತ ನೋಡಿದ್ರೆ ಈ ಜೂನ್ 6ನೇ ತಾರೀಕು ಕಾರ್ಯಕ್ರಮ ಇವಾಗ 10 ತಿಂಗಳ ಒಂದು ಕಾರ್ಯಕ್ರಮ ಆಗಿದೆ. ಅದರಿಂದ ಅವರಿಗೆ ಮೆಂಟಲಿ, ಫಿಸಿಕಲಿ, ಸೈಕಾಲಜಿಕಲಿ ಅಂತ ನಾವೇನು ಹೇಳ್ತೀವಿ ಅದರದ್ದು ಬಹಳಷ್ಟು ಒಂದು ಎಫೆಕ್ಟ್ ಆಗಿರುತ್ತೆ ಅನ್ನೋ ಒಂದು ನಿರ್ದಿಷ್ಟವಾದಂತ ಒಂದು ಮಾಹಿತಿ ಇದೆ. ಇದರಲ್ಲಿ ನೋಡಿದ್ರೆ ಫಿಸಿಕಲ್ ಆಗಿ ನಾವು ನೋಡ್ತಾ ಹೋದ್ರೆ ಅದರಲ್ಲಿ ಬಾಡಿನಲ್ಲಿ ಮಾಸ್ ಲಾಸ್ ಆಗುತ್ತೆ. ಯಾಕೆಂದ್ರೆ ಮೈಕ್ರೋಗ್ರಾವಿಟಿ ಇರುತ್ತೆ, ಅಲ್ಲಿ ಮೈಕ್ರೋಗ್ರಾವಿಟಿಯಿಂದ ಬಾಡಿನಲ್ಲಿ ಮಾಸ್ ಲಾಸ್ ಆಗುತ್ತೆ. ಬೋನ್ ನಲ್ಲಿ ಏನು ಇದೆ ಬೋನ್ ಲಾಸ್ ಅಂತ ಹೇಳ್ತೀವಿ, ಕ್ಯಾಲ್ಸಿಯಂ ಲಾಸ್ ಆಗ್ತಾ ಇರುತ್ತೆ. ಮತ್ತೆ ಅವರಿಗೆ ರೆಟಿನಾ ಎಫೆಕ್ಟ್ ಆಗುತ್ತೆ. ಮತ್ತೆ ಬಾಡಿನಲ್ಲಿರೋ ಎಲ್ಲ ಮೇಜರ್ ಆರ್ಗನ್ ಏನಿದೆ ಮೇಜರ್ ಆರ್ಗನ್ಸ್ ಎಫೆಕ್ಟ್ ಆಗುತ್ತೆ. ಹಾರ್ಟ್, ಕಿಡ್ನಿ,
ಮತ್ತೆ ಲಂಗ್ಸ್ ಮತ್ತೆ ಬ್ರೈನ್ ಕೂಡ ಎಫೆಕ್ಟ್ ಆಗುತ್ತೆ. ಸೊ ಫಿಸಿಕಲಿ, ಮೆಂಟಲಿ, ಸೈಕಲಾಜಿಕಲಿ ಇದು ಎಫೆಕ್ಟ್ ಆಗುವಂತ ಒಂದು ಸನ್ನಿವೇಶ ಬಹಳಷ್ಟು ಕಾಣ್ತಾ ಇದೆ. ಆದ್ರೆ ಇದೇನು ಮೊದಲನೇ ಬಾರಿ ಅಲ್ಲ. ಮೊದಲು ಕೂಡ ಆಸ್ಟ್ರೋನಾಟ್ಸ್ ಅಲ್ಲಿ ಸ್ಪೇಸ್ ಸ್ಟೇಷನ್ ಅಲ್ಲಿ 9 ತಿಂಗಳು 10 ತಿಂಗಳಿಗೆ ಮೇಲೆ ಇದ್ದಿದ್ದಾರೆ. ಆದ್ರೆ ಇವರ ಏಜ್ ಮತ್ತೆ ಇವರ ಇರುವಂತ ಪರಿಸ್ಥಿತಿನಲ್ಲಿ ಈ 9 ತಿಂಗಳು ಬಹಳವಾದಂತ ಒಂದು ಪೀರಿಯಡ್ ಅಂತ ಹೇಳ್ಬೇಕಾಗತ್ತೆ. ಇವಾಗ ಇವರು ಆಗಿ ಸಕ್ಸಸ್ಫುಲ್ ಆಗಿ ಬಂದ ಮೇಲೆ ಕೂಡ ಇವರಿಗೆ ಬಹಳಷ್ಟು ಒಂದು ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ ಅಂತ ಏನಿದೆ, ಆ ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ ನ ಮಾಡ್ಬೇಕಾಗತ್ತೆ. ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ ನಾರ್ಮಲ್ ಆಗಿನೇ 4 ತಿಂಗಳಿಂದ 5 ತಿಂಗಳು ತಗೊಳುತ್ತೆ. ಆದ್ರೆ ಇವರಿಗೆ ಇನ್ನೂ ಹೆಚ್ಚು ತಗೊಳ್ಳುವಂತ ಒಂದು ಸಾಧ್ಯತೆ ಕಾಣ್ತಾ ಇದೆ. ಮತ್ತೆ ಇನ್ನೊಂದು ಹೇಳಿದ್ರೆ, ಈ ಮೈಕ್ರೋ ಗ್ರಾವಿಟಿನಲ್ಲಿ ಇದ್ದು ಅವರು ಯಾವಾಗ್ಲೂ ತೇಲ್ಕೊಂಡಿದ್ದಾರೆ ಅಲ್ಲಿ. ಮತ್ತೆ ಅವರು ಅಲ್ಲಿ ಯಾವುದೇ ಒಂದು ಜನಗಳ ಸಂಪರ್ಕ ಇಲ್ಲದ ಹಾಗೆ ತೇಲ್ಕೊಂಡಿದ್ದು, ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡಿದ್ದು ಹಾಗೆ ಇದ್ದು, ಮತ್ತೆ ಭೂಮಿಗೆ ಬಂದಾಗ ಸಾಕಷ್ಟು ಅವರಿಗೆ ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ ಏನು ಮಾಡ್ಬೇಕಾ, ಎಕ್ಸರ್ಸೈಸ್ ಗಳನ್ನ ಮಾಡ್ಬೇಕಾಗುತ್ತೆ. ಮತ್ತೆ ಅವರಿಗೆ ಬೇಕಾದಂತ ಫಿಸಿಕಲಿ, ಮೆಂಟಲಿ, ಸೈಕಲಾಜಿಕಲಿ ಸ್ಟ್ರೆಂತ್ ನ ಕೊಡಬೇಕಾಗುತ್ತೆ. ಇದ್ರ ಮಾಸ್ ನ ಡೆವಲಪ್ ಮಾಡ್ಬೇಕಾಗುತ್ತೆ. ಬೋನ್ ಸ್ಟ್ರೆಂತ್ ಏನಿದೆ ಅದನ್ನ ಕೂಡ ಇಂಪ್ರೂವ್ ಮಾಡೋದಕ್ಕೆ ಎಲ್ಲ ಕಾರ್ಯಕ್ರಮ ಮಾಡ್ಬೇಕಾಗುತ್ತೆ. ಇದೇನಂತ ಹೇಳಿದ್ರೆ 9 ತಿಂಗಳು ಯಾವುದೇ ರೀತಿಯ ಒಂದು ಸಂಪರ್ಕ ಇಲ್ಲದ ಹಾಗೆ 10 by 10 ಫೀಟ್ ಇರುವಂತ ಒಂದು ಇಂಟರ್ನ್ಯಾಷನಲ್ ಸ್ಟೇಷನ್ ಅಲ್ಲಿ ಇರುವಂತದ್ದು ಬಹಳ ಒಂದು ದೊಡ್ಡ ಚಾಲೆಂಜ್. ಈ ಚಾಲೆಂಜ್ ನ ಅವ್ರು ಎದುರಿಸ್ಕೊಂಡು ವಾಪಸ್ ಬರ್ತಾ ಇದ್ದಾರೆ. 19ನೇ ತಾರೀಕು ಇವಾಗ ಡೇಟ್ ನಿಗದಿ ಆಗಿದೆ. 99.99% 19ನೇ ತಾರೀಕು ಅವ್ರು ವಾಪಸ್ ಬರುವಂತ ಎಲ್ಲ ಸಾಧ್ಯತೆ ಇದೆ. ಇವಾಗ ಏನು ಅವರು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಹೋಗಿದ್ದಾರೆ 4 ಜನ ಆಸ್ಟ್ರೋನಾಟ್ಸ್, ಈ ಚೇಂಜ್ ಓವರ್ ಅಂತ ಹೇಳ್ತೀವಿ, ಟೇಕ್ ಓವರ್, ಚೇಂಜ್ ಓವರ್ ಅಂತ ಹೇಳ್ತೀವಿ. ಅವರಲ್ಲಿ ಏನು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಇಂಟರ್ನ್ಯಾಷನಲ್ ಸ್ಪೇಸ್. ಶರ್ಮಾ ಸರ್ ಕೇಳಿಸ್ತಾ ಇದೆಯಾ? ಡೆಪ್ಯೂಟಿ ಡೈರೆಕ್ಟರ್ ಇಸ್ರೋ ಶರ್ಮಾ ಅವರು ವಿವರಿಸ್ತಾ ಇದ್ರು ಎಷ್ಟೊಂದು ಚಾಲೆಂಜಿಂಗ್ ಇದೆ ಅವರನ್ನು ವಾಪಸ್ ಕರ್ಕೊಂಡು ಬರುವಂಥ ಪ್ರಕ್ರಿಯೆ. ಮತ್ತು ಬಂದ ನಂತರವೂ ಕೂಡ ಅವರು ಮಾನಸಿಕವಾಗಿ ಮತ್ತು ದೈಹಿಕವಾಗಿಯೂ ಕೂಡ ಸಾಕಷ್ಟು ಸವಾಲುಗಳನ್ನು ಎದುರಿಸಬೇಕಾಗತ್ತೆ. ಯಾಕಂತಂದರೆ 9 ತಿಂಗಳು ಅತಂತ್ರ ಸ್ಥಿತಿಯಲ್ಲಿದ್ದರು. ಈ ಹಿಂದೆಯೂ ಕೂಡ ಗಗನಯಾತ್ರಿಗಳು 9 ತಿಂಗಳು ಇದ್ದಂಥ ಉದಾಹರಣೆಗಳಿದ್ದಾವೆ. ಬಟ್ ಇವರು ಹೋಗಿದ್ದು 8 ದಿನಗಳಿಗೋಸ್ಕರ. ಬಟ್ ಅಲ್ಲಿನ ತಾಂತ್ರಿಕ ಸಮಸ್ಯೆಯ ಕಾರಣದಿಂದಾಗಿ 9 ತಿಂಗಳು ಉಳ್ಕೊಳ್ಳುವಂಥ ಸ್ಥಿತಿ ಬಂತು. ಸದ್ಯ ಅವರನ್ನು ವಾಪಸ್ ಕರೆತರುವಂಥ ಪ್ರಯತ್ನ ಯಶಸ್ವಿಯಾಗಿ ನಡೆಯುತ್ತೆ. 99.99%ನಷ್ಟು 19ನೇ ತಾರೀಕು ಅವರು ಭೂಮಿಗೆ ರೀಚ್ ಆಗ್ತಾರೆ ಅನ್ನೋ ನಿರೀಕ್ಷೆಯನ್ನು ಸದ್ಯ ಇಡೀ ಜಗತ್ತು ಇಟ್ಕೊಂಡಿದೆ. ಶರ್ಮಾ ಸರ್, ಬಹುಶಃ 9 ತಿಂಗಳು ಯಾಕೆ ಸಮಸ್ಯೆ ಆಗಿದ್ದು, ಯಾಕೆ ಈ ವಿಳಂಬ ಆಗೋದಕ್ಕೆ ಏನ್ ಕಾರಣ ಆಯ್ತು ಸರ್? ಇದು ನೋಡಿದ್ರೆ ನೀವು ಈ 9 ತಿಂಗಳು ಕಾರಣ ಇವರು ಹೋಗಿದ್ದು ಬೋಯಿಂಗ್ ಸ್ಟಾರ್ಲಿಂಕ್ ಅಂತ ಹೇಳ್ಬಿಟ್ಟು ಕ್ರೂ ಮಾಡ್ಯೂಲ್ ಸರ್ವಿಸ್ ಮಾಡೋರಲ್ಲಿ ಜೂನ್ 6ನೇ ತಾರೀಕಿನಿಂದ ಉಡಾವಣೆ ಆಯ್ತು. ಅವರು ಇರಬೇಕಾಗಿದ್ದು 6 ದಿನಗಳು ಮಾತ್ರ. ಆದ್ರೆ ಆ ಸ್ಟಾರ್ಲಿಂಕ್ ಅನ್ನೋ ಒಂದು ಏನು ಕ್ರೂ ಮಾಡ್ಯೂಲ್ ಸರ್ವಿಸ್ ಮಾಡ್ಯೂಲ್ ಅಂತ ಇದೆ, ಅದು ಅಲ್ಲಿ ಹೋಗಿದ ಮೇಲೆ ಅಲ್ಲಿ 4 ಪ್ರಾಬ್ಲಮ್ಗಳು ಎದುರಾಯ್ತು. ಒಂದು ಬಂದ್ಬಿಟ್ಟು ಅದರಲ್ಲಿ ಹೀಲಿಯಂ ಲೀಕೇಜ್ ಕಾಣಿಸ್ತು. ಹೀಲಿಯಂ ಲೀಕೇಜ್ ಇರಬೇಕಾದ್ರೆ ಇಲ್ಲಿ ಹೇಗೆ ಅಂತ ಹೇಳಿದ್ರೆ, ಅಲ್ಲಿ ಫ್ಯೂಯಲ್ ಆಕ್ಸಿಜನ್ ಮತ್ತೆ ಹೈಡ್ರೋಜನ್ ಯೂಸ್ ಮಾಡ್ತಾ ಇರೋದು, ಗ್ರಾವಿಟಿ ಇಲ್ದಿರೋದ್ರಿಂದ ಅದನ್ನ ಪ್ರೆಷರೈಸ್ ಮಾಡ್ಬೇಕಾಗುತ್ತೆ. ಈ ಪ್ರೆಷರೆಂಟ್ ಅಂತ ಹೇಳ್ತೀವಿ, ಹೀಲಿಯಂ ಸ್ವಲ್ಪ ಲೀಕ್ ಆಯ್ತು, ಅದು ಒಂದು ಪ್ರಾಬ್ಲಮ್ ಆಯ್ತು. ಅದರಲ್ಲಿ 27 ಥ್ರಸ್ಟ್ಗಳಿದೆ. ಆ ಥ್ರಸ್ಟ್ ಅಂತ ಹೇಳಿದ್ರೆ ಯಾವುದೇ ರೀತಿಯಲ್ಲಿ ಡೈರೆಕ್ಷನ್ ಚೇಂಜ್ ಮಾಡೋದಕ್ಕಾಗಿ, ವೆಲಾಸಿಟಿ ಚೇಂಜ್ ಮಾಡೋದಕ್ಕಾಗಿ, ಮತ್ತೆ ವಾಪಸ್ ಸೇಫ್ ಆಗಿ ಕರೆತರೋದಕ್ಕೆ, ಸ್ಪೀಡ್ ಕಂಟ್ರೋಲ್ ಮಾಡೋದಕ್ಕೆ ಅದನ್ನ ಯೂಸ್ ಮಾಡ್ತಾರೆ. ಅದರಲ್ಲಿ 4 ಥ್ರಸ್ಟರ್ ಮಿಸ್ಬಿಹೇವ್ ಆಯ್ತು. ಆ 4 ಥ್ರಸ್ಟರ್ ಮಿಸ್ಬಿಹೇವ್ ಆದ್ಮೇಲೆ ಅದನ್ನ ಮತ್ತೆ ಅನಲೈಸ್ ಮಾಡಿ ನೋಡ್ಬೇಕಾದ್ರೆ ಅದು ಎಷ್ಟು ಬಾಕಿ ಥ್ರಸ್ಟರ್ಗಳು ಕೂಡ ಏನು ಎಫೆಕ್ಟ್ ಆಗಿದೆ ಅಂತ ನೋಡ್ಬೇಕಾದ್ರೆ ಅದು ಅವರಿಗೆ ನ್ಯಾಸದವರಿಗೆ ಕಾನ್ಫಿಡೆನ್ಸ್ ಬರಲಿಲ್ಲ. ಸೊ ಇದು 3ನೇ ಪ್ರಾಬ್ಲಮ್ ಆಯ್ತು. 4ನೇ ಪ್ರಾಬ್ಲಮ್ ಏನಾಯ್ತು ಅಂತ ಹೇಳಿದ್ರೆ, ಆ ಒಂದು ಸ್ಪೇಸ್ ಸ್ಟೇಷನ್ ಅಲ್ಲಿ ಸ್ಟಾರ್ಲಿಂಕ್ ಸ್ಪೇಸ್ ಕ್ರೂ ಮಾಡ್ಯೂಲ್ ಅಲ್ಲಿ ಅವರಿಗೆ ಕಂಫರ್ಟ್ ಸ್ವಲ್ಪ ಕಡಿಮೆ ಕಾಣಿಸ್ತಾ ಇತ್ತು. ನಮ್ಮ ಆಸ್ಟ್ರೋನಾಟ್ಸ್ ವಾಪಸ್ ಕರ್ಕೊಂಡ್ ಬರ್ಬೇಕಾದ್ರೆ ಏನ್ ಕಂಫರ್ಟ್ ಇರಬೇಕು ಆ ಕಂಫರ್ಟ್ ಕಡಿಮೆ ಆಗ್ತಾ ಇದೆ ಅಂತ ಅನಿಸಿರೋದ್ರಿಂದ ಆ ಸ್ಟಾರ್ಲಿಂಕ್ ಮತ್ತೆ ಕ್ರೂ ಮಾಡ್ಯೂಲ್ ಸರ್ವಿಸ್ ಮಾಡ್ಯೂಲ್ ಇವ್ರನ್ನ ಕರ್ಕೊಳ್ಳದ ಹಾಗೆ ವಾಪಸ್ ಭೂಮಿಗೆ ಬಂತು. ಇದು ಕಾರಣ. ಅದಾದ್ಮೇಲೆ ಇವ್ರನ್ನ ವಾಪಸ್ ಕರ್ಕೊಂಡ್ ಬರೋದಕ್ಕೆ ಕ್ರೂ 8 ಮಾಡ್ಯೂಲ್ ಕರ್ಕೊಂಡ್ ಬರಕ್ಕಾಗುತ್ತಾ ಅನ್ನೋ ಒಂದು ಪ್ರಯತ್ನ ನಡೀತು. ಆದ್ರೆ ಇವರು ಹೋಗಿದ್ದು ಸ್ಟಾರ್ಲಿಂಕ್ ಕ್ರೂ ಮಾಡ್ಯೂಲ್ ಸರ್ವಿಸ್ ಮಾಡಿರೋದ್ರಿಂದ ಇವರಿಗೆ ಕ್ರೂ 8 ಕ್ರೂ 9ಗೆ ಟ್ರೈನಿಂಗ್ ಕೊಡ್ಬೇಕಾಗಿ ಬಂತು. ಮತ್ತೆ ಈ ಒಂದೊಂದು ಸ್ಪೇಸ್ ಸ್ಟೇಷನ್ ಒಂದೊಂದು ವೆಹಿಕಲ್ಗೂ ಒಂದೊಂದು ತರ ಸೂಟ್ ಇರುತ್ತೆ. ಒಂದೇ ಡ್ರೆಸ್ ಎಲ್ಲದಕ್ಕೂ ಆಗಲ್ಲ ಇದರಲ್ಲಿ. ಮತ್ತೆ ಒಂದೇ ತರ ಟ್ರೈನಿಂಗು ಆಗಲ್ಲ. ಈಗ ಹೇಗೆ ಅಂತ ಹೇಳಿದ್ರೆ, ನಾವು ಕಾರ್ ಓಡಿಸ್ತಾ ಇರ್ತೀವಿ, ನಮಗೆ ಬಸ್ ಕೊಟ್ಟರೆ ನಾವು ಓಡಿಸ್ಬೇಕಾದ್ರೆ ಅದಕ್ಕೆ ಟ್ರೈನಿಂಗ್ ಬೇಕಾಗುತ್ತೆ. ಅದೇ ರೀತಿಯಾಗಿ
ಇವ್ರಿಗೂ ಕೂಡ ಕಂಪ್ಲೀಟ್ ಆಗಿ ಟ್ರೈನಿಂಗ್ ಕೊಡ್ಬೇಕಾಗಿ ಬಂತು. ಮತ್ತೆ ಅವ್ರಿಗೆ ಬೇಕಾದಂತ ಸ್ಪೇಸ್ ಸೂಟ್ಸ್ ಅಂತ ಏನ್ ಹೇಳ್ತೀವಿ, ಆ ಸ್ಪೇಸ್ ಸೂಟ್ಸ್ ನ ತಯಾರು ಮಾಡಿ ಅಲ್ಲಿಗೆ ಕಳಿಸ್ಬೇಕಾಗಂತ ಒಂದು ಪರಿಸ್ಥಿತಿ ಬಂತು. ಅದು ಹೋಗಿದ್ಮೇಲೂ ಕೂಡ ಇದು ಡಿಸೆಂಬರ್ ನಲ್ಲಿ ವಾಪಸ್ ಬರ್ಬೇಕಾಗಿತ್ತು. ಆದ್ರೆ ಡಿಸೆಂಬರ್ ನಲ್ಲಿ ಕ್ರೂ 9 ಹೋದಾಗ ಕ್ರೂ 10 ಡಿಲೇ ಆಯ್ತು. ಈ ಕ್ರೂ 10 ಬಂದ್ಬಿಟ್ಟು ಇದು 10ನೇ ಸಕ್ಸಸ್ ಮಿಷನ್. ಟೋಟಲ್ 17 ಕ್ರೂ ಮಿಷನ್ಗಳು ಆಗಿದೆ. ಅದರಲ್ಲಿ ಇದು ಸಕ್ಸಸಿವ್ ಆಗಿ ಆಪರೇಷನ್ ಕ್ಲಾಸ್ ಅಂತ ಏನ್ ಹೇಳ್ತೀವಿ, 10ನೇದು ಸಕ್ಸಸ್ಫುಲ್ ಆಗಿ ಆಗಿರುವಂತ ಒಂದು ಮಿಷನ್. ಅದನ್ನ ರಿಫರ್ಬಿಶ್ ಅದನ್ನ ಒಂದು ಏನು ಇಂಪ್ರೂವ್ಮೆಂಟ್ ಮಾಡಿ ಕಳಿಸ್ಬೇಕು ಅನ್ನೋ ಒಂದು ಪ್ರೋಗ್ರಾಮ್ ಇತ್ತು. ಆ ಪ್ರೋಗ್ರಾಮ್ ಡಿಲೇ ಆಯ್ತು. ಆ ಡಿಲೇ ಆಗಿದ್ರಿಂದ ಏನಾಯ್ತು, ಈ ಇವರ ಪರಿಸ್ಥಿತಿ ಅಲ್ಲೇ ಇರುವಂತ ಒಂದು ಪರಿಸ್ಥಿತಿ ಆಯ್ತು. ಆದ್ರೆ ಈಗ ಏನು ಭಯ ಮತ್ತೆ ಕನ್ಸರ್ನ್ ಅಂತ ಹೇಳಿದ್ರೆ, ಇವರಿಗೆ ಏಜ್ 59 ಆಗಿದೆ. ಆದ್ರೆ ಈ 59 ಏಜ್ ಆಗಿರುವಂತವ್ರು ಯಾರನ್ನು ಇಷ್ಟು ದಿನ ನಿಯರ್ಲಿ 10 ತಿಂಗಳು 300 ದಿನ ಇರುವಂತಹ ಹಿಸ್ಟ್ರಿ ಇಲ್ಲ. ಮೊದಲು ಇದ್ದಿದ್ದಾರೆ, ಆದ್ರೆ ಅವರೆಲ್ಲ ಯಂಗ್, ಮತ್ತೆ ಅವ್ರಿಗೆ ಇರೋದ ಫಿಸಿಕಲ್ ಮೆಂಟಲ್ ಸೈಕಾಲಜಿಕಲ್ ಕಂಡೀಷನ್ ಬೇರೆ ಇತ್ತು. ಇವ್ರದ್ದು ಫಿಸಿಕಲ್ ಮೆಂಟಲ್ ಸೈಕಾಲಜಿಕಲ್ ಕಂಡೀಷನ್ ಬಹಳ ಡಿಫ್ರೆಂಟ್ ಆಗಿ ಇರುವಂತ ಒಂದು ಪರಿಸ್ಥಿತಿ ಕಾಣಿಸ್ತಾ ಇದೆ. ಯಾಕೆಂದ್ರೆ ಬರೀ 6 ದಿನ ಅಂತ ಹೋಗ್ಬಿಟ್ಟು ಅದನ್ನ ಎಕ್ಸ್ಟೆಂಡ್ ಆಗ್ತಾ ಹೋದ್ರೆ ಇಂಡೆಫಿನೆಟ್ ಆಗಿ ವೇಟ್ ಮಾಡುವಂತದ್ದು ಇದೆಯಲ್ಲ, ಯಾವುದೇ ಕಾಯುವಂತ ಕೆಲಸ ಬಹಳ ಒಂದು ಕಠಿಣವಾದ ಕೆಲಸ. ಇವ್ರಿಗೆ ಆ ಕಠಿಣವಾದ ಕೆಲಸ ಒಂದು ಫೇಸ್ ಮಾಡ್ಬೇಕು ಬಂತು. ಅದರಿಂದ ಇವರಿಗೆ ಮೆಂಟಲಿ ಮತ್ತೆ ಸೈಕಲಾಜಿಕಲಿ ಎಫೆಕ್ಟ್ ಆಗಿದೆ. ಒಂದು. ಎರಡನೇದು, ಇವ್ರು ಇರೋದಂಥದ್ದು ಮೈಕ್ರೋ ಗ್ರಾವಿಟಿ. ಅಲ್ಲಿ ಗ್ರಾವಿಟಿ ಇಲ್ಲ. ಈ ಭೂಮಿನಲ್ಲಿ ಗ್ರಾವಿಟಿ ಇದೆ. ಗ್ರಾವಿಟಿನಲ್ಲಿ ಏನಂತಂದ್ರೆ ನಮ್ಮ ಬಾಡಿ ಫುಲ್ ಗ್ರಾವಿಟಿಗೆ ಅಡ್ಜಸ್ಟ್ ಆಗಿದೆ. ಗ್ರಾವಿಟಿ ಫುಲ್ ಮಾಡ್ತಾ ಇರೋದ್ರಿಂದ ಬ್ಲಡ್ ಮೇಲ್ಗಡೆ ಪಂಪ್ ಆಗುತ್ತೆ. ಗ್ರಾವಿಟಿ ಪಂಪ್ ಆಗ್ಲಿ, ಇದು ಬ್ಲಡ್ ಇದು ಗ್ರಾವಿಟಿ ಫುಲ್ ಮಾಡ್ಲಿಲ್ಲ ಅಂದ್ರೆ ಬ್ಲಡ್ ಎಲ್ಲ ಹೋಗ್ಬಿಟ್ಟು ಬ್ರೈನ್ ಅಲ್ಲಿ ಕೂತ್ಕೊಂಡ್ಬಿಡುತ್ತೆ, ಬ್ರೈನ್ ಕಣ್ಣಲ್ಲಿ ಕೂತ್ಕೊಂಡ್ಬಿಡುತ್ತೆ. ಸೊ ಅದು ಹೀಗಾಗಿ ಅವರಿಗೆ ಬಹಳಷ್ಟು ಕಣ್ಣಿನ ಎಫೆಕ್ಟ್, ಮತ್ತೆ ಫೇಸ್ ಅಲ್ಲಿ ಒಂಥರ ಫ್ಲಫಿನೆಸ್, ಮತ್ತೆ ಬ್ರೈನ್ ಅಲ್ಲಿ ಒಂಥರ ಅವರಿಗೆ ಥಿಂಕಿಂಗ್ ಪವರ್ ಕಡಿಮೆ ಆಗುವಂಥದ್ದು ಅಂತ ಅದೆಲ್ಲ ಚಾನ್ಸಸ್ ಇದೆ. ಅಂದ್ರೂ ISS ನೆಕ್ಸ್ಟ್ ಬೆಸ್ಟ್ ಅರ್ತ್ ಅಂತ ಹೇಳಿದ್ರು ಕೂಡ ಅರ್ಥನಷ್ಟು ಬರಲ್ಲ ಅನ್ನೋದು ಬಹಳ ಪರಮ ಸತ್ಯ. ಅದು ನಾವಿರುವಂತ ಒಂದು ಜಾಗ ಏನಿದೆ, ನಮಗೆಲ್ಲ ಫ್ರೀ ಸಿಗ್ತಾ ಇದೆ. ಇಲ್ಲಿ ಇರುವಂತ ಒಂದು ಕಂಡೀಷನ್ ಅಲ್ಲಿ ಸಿಮ್ಯುಲೇಟ್ ಮಾಡಿದಾರೆ ಹೊರತು 100% ಸಿಮ್ಯುಲೇಷನ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಯಾವ ಆಸ್ಟ್ರೋನಟ್ಸ್ ಹೋದ್ರೂ ಒಂದು ತಿಂಗಳು 2 ತಿಂಗಳು 3 ತಿಂಗಳು ಇದ್ದು ವಾಪಸ್ ಬರ್ಬೇಕಾಗುತ್ತೆ. ಬಂದ ಮೇಲೂ ಕೂಡ ಅವರಿಗೆ ಬಹಳಷ್ಟು ರಿಹಬಿಲಿಟೇಷನ್ ಮಾಡ್ಬೇಕಾಗತ್ತೆ. 1 ತಿಂಗಳು ಇದು ಬಂದಿದ್ರು ರಿಹಬಿಲಿಟೇಷನ್ ಮಾಡ್ಬೇಕಾಗುತ್ತೆ. ಇವ್ರಿಗೆ ಇವಾಗ ಇರೋ ಪರಿಸ್ಥಿತಿನಲ್ಲಿ ಇವರಿಗೆ ಬಾಡಿನಲ್ಲಿ ಮಾಸ್ ಲಾಸ್ ಆಗುವಂತ ಚಾನ್ಸಸ್ ಕಾಣ್ತಾ ಇದೆ, ಬೋನ್ ಅಲ್ಲಿ ವೀಕ್ನೆಸ್ ಕಾಣ್ತಾ ಇದೆ, ಕಣ್ಣಲ್ಲಿ ರೆಟಿನಾ ವೀಕ್ನೆಸ್ ಕಾಣ್ತಾ ಇದೆ, ಮತ್ತೆ ಅವರಿಗೆ ಏನು ಇದು ಹಾರ್ಟ್ ಪಂಪಿಂಗ್ ಮತ್ತೆ ಏನ್ ಹೇಳ್ತೀವಿ ಬ್ರೈನ್ಗೆ ಸಪ್ಲೈ ಆಫ್ ಆಕ್ಸಿಜನ್ ಟು ಬ್ರೈನ್ ಅಂತ ಏನ್ ಹೇಳ್ತೀವಿ, ಅದರಲ್ಲೂ ಕೂಡ ಏರ್ಪೇರ್ ಕಾಣುತ್ತೆ. ಮತ್ತೆ ಅವರಿಗೆ ತೇಲ್ಕೊಂಡಿದ್ದಾರೆ. ಇವಾಗ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಬ್ರು 9 ತಿಂಗಳು ಅಲ್ಲಿ ತೇಲ್ಕೊಂಡಿದ್ದವರು ಭೂಮಿಗೆ ಬಂದು ಇಳಿಬೇಕಾದಾಗ ಒಂದು ಚಿಕ್ಕ ಮಗುವಿಗೆ ಹೇಗೆ ಅವರಿಗೆ ಅಂಬೆಗಾಲಿಡ ಅಂತ ನಾವು ಪ್ರಯತ್ನ ಮಾಡ್ತೀವಿ, ಅದೇ ರೀತಿಯಾಗಿ ಪ್ರಯತ್ನ ನಾವು ಮಾಡಬೇಕಾಗುತ್ತೆ. ಸೊ ಸವಾಲುಗಳಿದಾವೆ. ಥ್ಯಾಂಕ್ ಯು ಶರ್ಮಾ ಸರ್, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.